ಅತಿಯಾಗಿ ಫಾಸ್ಟಿಂಗ್ ಮಾಡೋದರಿಂದ ನಮ್ಮ ಆರ್ಗನ್ ಸಹ ಡ್ಯಾಮೇಜ್ ಆಗುತ್ತವೆ. ಹೇಗೆಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸಾಮಾನ್ಯವಾಗಿ ನಾವು ಫಾಸ್ಟಿಂಗ್ ಒಂದು ಒಪ್ಪತ್ತು ಅಂದರೆ 6 ಅವರ್ಸ್ವರೆಗೂ ನಾವು ಫಾಸ್ಟಿಂಗ್ ಮಾಡಿದರೆ ನಾವು ಹಿಂದೆ ಸೇವನೆ ಮಾಡತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಶುಗರ್ ಕಡಿಮೆ ಆಗುತ್ತದೆ. ಇದರಿಂದ ಇನ್ಸುಲಿನ್ ಸಹ ಒಂದು ಲೆವೆಲಿಗೆ ಅದು ಪ್ರೊಡಕ್ಷನ್ ಕಡಿಮೆ ಮಾಡುತ್ತದೆ. ನಾವು 24 ಅವರ್ಸ್ವರೆಗೂ ನಾವು ಫಾಸ್ಟಿಂಗ್ ಮಾಡಿದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂದರೆ ಲಿವರ್ನಲ್ಲಿ ಇರ್ತಕ್ಕಂಥ ಗ್ಲೈಕೋಜನ್ ಬ್ರೇಕ್ ಡೌನ್ ಆಗುತ್ತದೆ. ಅದರಿಂದ ದೇಹಕ್ಕೆ ಶಕ್ತಿಯನ್ನು ನಾವು ಪಡೆಯುತ್ತೇವೆ ಮತ್ತು ಇದರಿಂದ ನಮ್ಮ ದೇಹದ ತೂಕ ಸಹ ಕಡಿಮೆ ಆಗೋದಿಲ್ಲ. ದೇಹ ಪ್ರಕ್ರಿಯೆ ನಾರ್ಮಲ್ ಆಗಿರುತ್ತದೆ. ಯಾವಾಗ ನಾವು 1 ಡೇಯಿಂದ ಹಿಡಿದು 2 ಡೇಸ್ವರೆಗೂ ನಾವು ಫಾಸ್ಟಿಂಗ್ ಮಾಡಿದರೆ ನಮ್ಮ ಲಿವರ್ನಲ್ಲಿ ಇರ್ತಕ್ಕಂಥ ಗ್ಲೈಕೋಜನ್ ಕಂಪ್ಲೀಟ್ ಡೈಜೆಷನ್ ಆಗಿ ನಂತರ ಮಸಲ್ ಪ್ರೋಟೀನನ್ನು ಅದು ಬ್ರೇಕ್ ಡೌನ್ ಮಾಡುತ್ತದೆ. ಹಾಗಾಗಿ ಮಸಲ್ ಪ್ರೋಟೀನಿಂದ ನಮಗೆ ದೇಹಕ್ಕೆ ಶಕ್ತಿಯನ್ನು ನಮಗೆ ನೀಡುತ್ತದೆ ಮತ್ತು ಲಿವರ್ನಲ್ಲಿ ಇರ್ತಕ್ಕಂಥ ಕೀಟೋನ್ ಬಾಡಿಯಿಂದ ನಮ್ಮ ಬ್ರೈನಿಗೆ ಅದು ಫುಡ್ಡನ್ನು ತಯಾರು ಮಾಡುತ್ತದೆ. ನಂತರ ಈ 3 ಡೇಸಿಂದ 7 ಡೇಸ್ವರೆಗೂ ಫಾಸ್ಟಿಂಗ್ ಮಾಡಿದರೆ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಟ್ ಕರಗುತ್ತದೆ. ನಂತರ ಆರ್ಗನಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಸಹ ಬ್ರೇಕ್ ಡೌನ್ ಆಗಿ ಅದನ್ನು ನಮ್ಮ ದೇಹಕ್ಕೆ ಎನರ್ಜಿಯನ್ನು ನೀಡುತ್ತದೆ. ಹೀಗೆ ಹಂತ ಹಂತವಾಗಿ ದೇಹ ಕ್ಷೀಣಿಸುತ್ತದೆ ಮತ್ತು ಅದರಿಂದ ಕೆಲವೊಂದು ಸರಿ ಆರ್ಗನ್ ಡ್ಯಾಮೇಜ್ ಆಗಲು ಸಹ ಒಂದು ಕಾರಣವಾಗುತ್ತದೆ. ಹೀಗಾಗಿ ಯಾರಾದರೂ 2 ಡೇಸ್ಗಿಂತ ಹೆಚ್ಚಾಗಿ ಫಾಸ್ಟಿಂಗ್ ಮಾಡಬೇಕಾದರೆ ಮೆಡಿಕಲ್ ಸೂಪರ್ವಿಷನ್ ಅತಿ ಅವಶ್ಯವಾಗಿದೆ. ಇಂತಹ ಆರೋಗ್ಯಕರ ವಿಡಿಯೋಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.